ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಹಣ ಕೊಟ್ಟಿರೋ 5 ಕೋಟಿನ ಎತ್ಕೊಂಡು ರಾಮು ಮನೆಗೆ ಬರ್ತಾರೆ. ಹಾಗೆ ಮನೆಯವರೆಲ್ಲರಿಗೂ ವಿಷಯ ಹೇಳ್ತಾನೆ. ಆಗ ಅವ್ರ ಮನೆಯವರೆಲ್ಲ ಇದನ್ನ ಕೇಳಿ ಖುಷಿ ಪಡ್ತಾರೆ. ಟೈಮಿಗೆ ಸರಿಯಾಗಿ ಅಜಿತ್ ಅಶ್ವಿನಿಗೆ ಫೋನ್ ಮಾಡಿ ಸ್ಟೇಷನ್ಗೆ ಕರ್ಸ್ಕೊಂತಾನೆ. ಅಜಿತ್ ಫೋನ್ ಮಾಡಿರೋದು ನೋಡಿ ಅಶ್ವಿನಿ ತುಂಬಾ ಖುಷಿಯಾಗಿ, ನೀವು ನನಗೆ ಏಕೆ ಫೋನ್ ಮಾಡಿದ್ದೀರಾ ಅಂತ ಕೇಳ್ತಾಳೆ. ಅದು ಅಪ್ಪನ್ಗೆ ನೀವು ಇನ್ವೆಸ್ಟರ್ನ ಹುಡ್ಕೊಟ್ಟಿದ್ದೀರಲ್ವಾ, ಅದಕ್ಕೆ ನನಗೆ ನಿನ್ನ ಮೇಲೆ ತುಂಬಾ ಅಭಿಮಾನ. ನಿಮ್ಮನ್ನ ಇನ್ ಮುಂದೆ ಮನಸ್ವಿನಿ ಅಂತ ಒಪ್ಕೋಬೇಕು ಅಂತ ಅನ್ಕೊಂಡಿದೀನಿ ಅಂತ ಅಜಿತ್ ಹೇಳ್ತಾನೆ. ನಿಮ್ ಮನಸ್ವಿನಿನ ಅಂತ ಅಶ್ವಿನಿ ಕೇಳ್ತಾಳೆ. ಹೌದು, ಆಗ್ಲಿ ನೀವು ನಮ್ಮ ಅತ್ತೆ ಮಗಳಲ್ವಾ, ನಮ್ಮ ಮನಸ್ವಿನಿನೇ ಆಗ್ತೀರಾ, ನೀವು ಫ್ರೀ ಇದ್ರ ಅಂತ ಕೇಳಿದಾಗ ಯಾಕೆ ಅಂತ ಅಶ್ವಿನಿ ಕೇಳ್ತಾಳೆ. ನಿಮ್ಮನ್ನ ಮೀಟ್ ಮಾಡ್ಬೇಕಿತ್ತು, ಮನೇಲಿದ್ರೆ ಆಗಲ್ಲ, ಅದಕ್ಕೆ ಸ್ಟೇಷನ್ ಹತ್ರ ಬರಕ್ಕಾಗುತ್ತಾ ಅಂತ ಅಜಿತ್ ಕೇಳ್ತಾನೆ. ನೀವು ಕರೆಯೋದು ಹೆಚ್ಚ, ನಾನು ಬರೋದು ಹೆಚ್ಚ, ಈಗ್ಲೇ ಬರ್ತೀನಿ ಅಂತ ಹೇಳಿ ಅಶ್ವಿನಿ ಹೋಗ್ತಾಳೆ. ಕಡೆ ನೀನ್ ಅನ್ಕೊಂಡಂಗೆ ಎಲ್ಲ ಪ್ಲಾನ್ ಸಕ್ಸಸ್ ಆಗುತ್ತೇನೋ ಅಜಿತ ಅಂತ ಸತ್ಯಣ್ಣ ಕೇಳ್ತಾರೆ. ಸತ್ಯಣ್ಣ, ಪ್ಲಾನ್ ಮಾಡಿರೋದು ಯಾರು ಹೇಳಿ? ನಾರಾಯಣ್. ಒಂದ್ಸರಿ ಒಂದ್ ಕೆಲ್ಸಕ್ಕೆ ಇವ್ನ ಕೈ ಹಾಕ್ತಾ ಅಂದ್ರೆ ಕೆಲ್ಸ ಆಗ್ಲೇಬೇಕು. ಮತ್ತು ನಾನು ಬದಲಾಗಿದ್ದೀನಿ ಅಂತ ಅನ್ಕೊಂಡು ಅಶ್ವಿನಿ ಎಲ್ಲ ಸತ್ಯನು ಈಗ ಬಾಯ್ ಬಿಡ್ತಾಳೆ, ನೀವೇ ನೋಡ್ತಾ ಇರಿ ಅಜಿತ್ ಹೇಳ್ತಾ ಇರ್ತಾನೆ. ಈ ಕಡೆ ಅಶ್ವಿನಿ ತುಂಬಾ ಖುಷಿಯಿಂದ ಸ್ಟೇಷನ್ ಕಡೆ ಬರ್ತಾ ಇರ್ತಾಳೆ. ಭೂವಿ ಇದನ್ನೆಲ್ಲ ಕೇಳಿಸ್ಕೊಂಡು ತುಂಬಾನೇ ಸಂಕಟ ಪಡ್ತಾ ಇರ್ತಾಳೆ. ಯಾಕೆ ಈ ತರ ಮಾಡ್ತಾ ಇದ್ದಾರೆ, ನನಗೆ ಫೋನ್ ಮಾಡೋದ್ ಬಿಟ್ಟು ಅಶ್ವಿನಿಗೆ ಫೋನ್ ಮಾಡಿ ಮೀಟ್ ಮಾಡಕ್ ಕರಿತಾ ಇದಾರಲ್ಲ, ಇವಳು ಬೇರೆ ನುಲಿಯೋದನ್ನ ನೋಡಕ್ ಆಗ್ತಾ ಇಲ್ಲ, ನುಲ್ಕೊಂಡು ಸಾಹೇಬನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದಾಳೆ. ಇಲ್ಲ, ಇವಳನ್ನ ಈಗ್ಲೇ ತಡಿಬೇಕು ಅಂತ ಭೂಮಿ ಓಡ್ಬೇಕು ಅನ್ನೋಷ್ಟರಲ್ಲಿ ಮತ್ತೆ ಅಶ್ವಿನಿ ಫೋನ್ ರಿಂಗ್ ಆಗುತ್ತೆ. ಇನ್ನೊಂದ್ ಕಡೆ ಅಜಿತ್ಗೆ ಆಸ್ಪತ್ರೆಯಿಂದ ಫೋನ್ ಬಂದಿರುತ್ತೆ. ಸರ್, ನಾವು ಆಸ್ಪತ್ರೆಯಿಂದ ನೀವು ಪುರುಷೋತ್ತಮ್ ಅಂತ ಅನ್ನೋರನ್ನ ತಂದು ಅಡ್ಮಿಟ್ ಮಾಡಿದ್ರಲ್ಲ, ಅವರು 2 ಅವರ್ಸ್ ಇಂದ ಕಾಣಿಸ್ತಾ ಇಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ಅಜಿತ್ಗೆ ಶಾಕ್ ಆಗುತ್ತೆ. ಏನ್ ಹೇಳ್ತಾ ಇದ್ದೀರಾ ಡಾಕ್ಟರ್, ನೀವು ಮೈ ಮೇಲೆ ಪ್ರಜ್ಞೆ ಇದೆಯಾ? ಅಲ್ಲ ರೀ, ಕೋಮದಲ್ಲಿ ಇದ್ದಿದ್ದ ಪೇಷಂಟ್ ಕಾಣಿಸ್ತಾ ಇಲ್ಲ ಅಂದ್ರೆ ಏನರ್ಥ ಅಂತ ಅಜಿತ್ ಕೇಳ್ತಾರೆ. ಆಗ, ಸರ್ ನಾವು ನಿಜ ಹೇಳ್ತಾ ಇದೀವಿ ಸರ್, ನಮ್ ಕಡೆಯವ್ರ ನರ್ಸ್ ಒಬ್ರು ಅವ್ರ ಜೊತೆನೆ ಇದ್ರು. ಈಗ ಒಂದ್ ಸ್ವಲ್ಪ ಹೊತ್ತಿನಿಂದ ಈಗ ಅವರೆಲ್ಲೂ ಇಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ನಾವು ತುಂಬಾ ಹೊತ್ತಿಂದ ಅವ್ರು ನೋಡ್ಕೋ ಪ್ರಯತ್ನ ಮಾಡ್ತಾನೆ ಇದೀವಿ, ಆದ್ರೆ ಅವ್ರು ನಮಗ್ ಸಿಕ್ಕಿಲ್ಲ. ಹಂಗಾಗಿ ನಿಮಗೆ ಇನ್ಫಾರ್ಮ್ ಮಾಡ್ತಾ ಇದೀವಿ ಸರ್ ಅಂತ ಡಾಕ್ಟರ್ ಹೇಳ್ತಾರೆ. ಏನ್ ಮಾತಾಡ್ತಿದ್ದೀರಾ ಅಂತ ನಿಮಗೆ ಜ್ಞಾನ ಇದೆಯಾ? ನೋಡಿ, ಆ ಪೇಷಂಟ್ ತುಂಬಾನೇ ಇಂಪಾರ್ಟೆಂಟ್ ಪೇಷಂಟ್. ಏನಾದ್ರೂ ಒಂದ್ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಿಮ್ಮ ಆಸ್ಪತ್ರೆನೇ ಮುಚ್ಚಿಸ್ಬಿಡ್ತೀನಿ, ಆದಷ್ಟು ಬೇಗ ಎಲ್ಲಿದ್ದಾರೆ ಹುಡುಕಿ ಅಂತ ಹೇಳಿ ಫೋನ್ ನ ಕಟ್ ಮಾಡಿ ಅಜಿತ್ ತುಂಬಾ ಕೋಪ ಮಾಡ್ಕೊಂತಾನೆ. ಸತ್ಯಣ್ಣ, ಏನಾಯ್ತು ಅಜಿತ, ಯಾಕೋ ಇಷ್ಟು ಟೆನ್ಷನ್ ಅಲ್ಲಿ ಇದೆಯಾ ಅಂತ ಕೇಳ್ತಾರೆ. ಸತ್ಯಣ್ಣ, ಆಸ್ಪತ್ರೆಯಿಂದ ಪುರುಷೋತ್ತಮ್ ಕಾಣಿಸ್ತಾ ಇಲ್ವಂತೆ, ಡಾಕ್ಟರ್ ಇವಾಗ ತಾನೇ ಫೋನ್ ಮಾಡಿದ್ರು ಅಂತ ಹೇಳಿದಾಗ, ವಾಟ್, ಅರೆ ಅವ್ರು ಕೋಮದಲ್ಲಿ ಇದ್ರಲ್ಲ ಅಜಿತ, ಕೋಮದಿಂದ ಹೊರಗಡೆನೆ ಬರಲ್ಲ ಅಂತ ಹೇಳ್ತಾ ಇದ್ರು ಡಾಕ್ಟ್ರು, ಈಗ ನೋಡಿದ್ರೆ ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾರೆ, ಏನು ಅರ್ಥ ಅಜಿತ ಅಂತ ಸತ್ಯಣ್ಣ ಹೇಳ್ತಾರೆ. ಸಾಲದಕ್ಕೆ ಒಬ್ಬ ನರ್ಸ್ನ ಅಪಾಯಿಂಟ್ ಮಾಡಿದೀವಿ, ಅವ್ರನ್ನ ಕಣ್ ತಪ್ಪಿಸಿ ಪುರುಷೋತ್ತಮ್ ಆಸ್ಪತ್ರೆಯಿಂದ ಆಚೆ ಹೋಗಕ್ಕೆ ಹೇಗ್ ಸಾಧ್ಯ? ಅವ್ರನ್ನೇನಾದ್ರೂ ಯಾರಾದ್ರೂ ಕಿಡ್ನಾಪ್ ಮಾಡಿರ್ಬೋದಾ ಅಂತ ಅಜಿತ್ ಹೇಳಿದಾಗ, ಆ ಸಾಧ್ಯತೆನೇ ಇರ್ಬೋದು ಅಜಿತ ಅಂತ ಸತ್ಯಣ್ಣ ಹೇಳ್ತಾರೆ. ಎಲ್ಲಿದ್ದಾರೆ ಅಂತ ಮೊದ್ಲು ಕಂಡಿಡ್ಬೇಕು ಅಂತ ಸತ್ಯಣ್ಣ ಹೇಳ್ತಾರೆ. ಆಗ ಅಜಿತ್, ಇದ್ರ ಮಧ್ಯೆ ಅಶ್ವಿನಿನ್ ಬೇರೆ ಫೋನ್ ಮಾಡಿ ಇಲ್ಲಿಗೆ ಬರೋದು ಕೇಳಿದೀನಿ, ಅವಳು ಇವಾಗ ಬರೋದ್ ಬೇಡ, ಮೊದ್ಲು ನಾವು ಪುರುಷೋತ್ತಮ್ನ ಹುಡುಕ್ಬೇಕು ಅಂತ ಹೇಳಿ ಅಶ್ವಿನಿಗೆ ಫೋನ್ ಮಾಡಿ, ಎಮರ್ಜೆನ್ಸಿ ಒಂದು ವರ್ಕ್ ಬಂದಿದೆ, ನಾವ್ ಇನ್ಯಾವಾಗ್ಲಾದ್ರೂ ಮೀಟ್ ಮಾಡೋಣ ಅಂತ ಹೇಳಿ ಅಂತ ಅಜಿತ್ ಹೇಳಿದಾಗ, ಸರಿ ಆಯ್ತು, ಮೊದಲು ಡ್ಯೂಟಿ, ಆಮೇಲೆ ಮಿಕ್ಕಿದ್ದೆಲ್ಲ ನೀವು ಆರಾಮಾಗಿ ಡ್ಯೂಟಿ ಮಾಡಿ, ಇನ್ನೊಂದ್ಸರಿ ಯಾವಾಗಾದ್ರೂ ಮೀಟ್ ಆಗೋಣ ಅಂತ ಅಶ್ವಿನಿ ಹೇಳ್ತಾಳೆ. ಸರಿ ಅಂತ ಹೇಳಿ ಅಶ್ವಿನಿ ವಾಪಸ್ ಬರ್ತಾ ಇರ್ತಾಳೆ. ವಾಪಸ್ ಬರ್ತಿರ್ಬೇಕಾದ್ರೆ ಭೂಮಿ ನೋಡಿ, ಭೂಮಿ ನೀನೇನು ಇಲ್ಲಿ? ಏನೂ ಇಲ್ಲ ಅಂತೇಳಿ ಭೂಮಿ ಅಲ್ಲಿಂದ ರಿಟರ್ನ್ ವಾಪಸ್ ಹೋಗ್ತಾಳೆ. ಇವಳು ಹೋದವಳು ಮತ್ತೆ ಯಾಕೆ ವಾಪಸ್ ಬರ್ತಾ ಇದ್ದಾಳೆ ಅಶ್ವಿನಿ ಅಂತ ಹೇಳಿ ಭೂಮಿ ತುಂಬಾ ತಲೆ ಕೆಡ್ಸ್ಕೊಂತಾಳೆ. ಕಡೆ ಲಕ್ಷ್ಮಕ್ಕ ಭೂಮಿಗೆ ಫೋನ್ ಮಾಡ್ತಾರೆ. ಯಾಕೆ ಭೂಮಿ ಇವತ್ತು ಅಂಗಡಿಗೆ ಬಂದಿಲ್ಲ, ಹುಷಾರಾಗಿದೀಯಾ ತಾನೇ ಅಂತ ಕೇಳ್ತಾರೆ. ಹ್ಞೂ ಲಕ್ಷ್ಮಕ್ಕ, ಹುಷಾರಾಗಿದ್ದೀನಿ ಭೂಮಿ ಹೇಳ್ತಾಳೆ. ಆಗ ಲಕ್ಷ್ಮಕ್ಕ ಒಂದೇ ಸರಿಗೆ ಅಕ್ಷಿ ಅಕ್ಷಿ ಅಂತ ಸೀನ್ತಾರೆ. ಅಕ್ಕ, ಯಾಕೆ ಸೀನ್ತಾ ಇದ್ದೀರಾ, ನಿಮಗೆ ಏನಾಯ್ತು, ಹುಷಾರಿಲ್ವಾ ಅಂತ ಕೇಳಿದಾಗ, ಇಲ್ಲ ಭೂಮಿ, ಸ್ವಲ್ಪ ಶೀತ ಆಗಿದೆ ಅಂತ ಲಕ್ಷ್ಮಕ್ಕ ಹೇಳ್ತಾರೆ. ನಾನು ಈಗಲೇ ಬರ್ತೀನಿ ಅಂತ ಹೇಳಿದಾಗ, ಪರವಾಗಿಲ್ಲ ಭೂಮಿ, ನನಗೆ ಏನು ಅಂತದಾಗಿಲ್ಲ. ಲಕ್ಷ್ಮಕ್ಕ, ನನಗೇನು ಕೆಲಸ ಇಲ್ಲ, ಬರ್ತೀನಿ ಅಂತ ಹೇಳಿ ಭೂಮಿ ಹೊರಡ್ತಾಳೆ. ಆಗ ಅಜಿತ್ ಅಂಗಡಿಗೆ ಬರ್ಬೇಡ ಅಂತ ಹೇಳಿದ್ದು ನೆನಪಾಗುತ್ತೆ. ನಾನು ಇವ್ರ ಹತ್ರ ಮಾತ್ರ ಮಾತಾಡಲ್ಲ ಅಂತ ಹೇಳಿ ಸತ್ಯಣ್ಣ ಫೋನ್ ಮಾಡಿ ಲಕ್ಷ್ಮಕ್ಕೂ ಹುಷಾರಿಲ್ಲ, ಹಾಗಾಗಿ ನಾನು ಅಂಗಡಿಗೆ ಬರ್ತೀನಿ ಅಂತ ಸತ್ಯಣ್ಣನ ಹತ್ರ ಭೂಮಿ ಹೇಳ್ತಾಳೆ. ಇಬ್ರು ಬರ್ಬೇಡ ಅಂತ ಹೇಳಿದಾರೆ, ಏನ್ ಮಾಡ್ಲಿ ಸತ್ಯಣ್ಣ ಅಂತ ಕೇಳಿದಾಗ, ನೀನೀಗ ಅಂಗಡಿಗೆ ಬರ್ಬೋದು, ಅಜಿತ್ ಇಲ್ಲಿಲ್ಲ, ಪುರುಷೋತ್ತಮನ ಪೇಷಂಟ್ ಇದ್ರಲ್ಲ, ಅವ್ರು ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡಿದಾರಂತೆ, ಅದಕ್ಕೆ ಅವ್ರು ನೋಡ್ಕೋದಕ್ಕೆ ಅಜಿತ್ ಹೋಗಿದ್ದಾನೆ, ಒಬ್ಳೆ ಬರ್ಬೇಡ, ನಾನು ಬರ್ತೀನಿ ಅಂತ ಹೇಳಿ ಸತ್ಯಣ್ಣ ಬಂದು ಭೂಮಿನ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ದಾರಿಲಿ ಸತ್ಯಣ್ಣನ್ ಗಾಡಿ ಕೆಟ್ಟೋಗುತ್ತೆ. ಒಂದ್ ಕಡೆ ದೇವಯಾನಿಗೆ ಪುರುಷೋತ್ತಮ್ ಕಾಣ ಇರೋ ವಿಷಯ ಕೇಳಿ ತುಂಬಾ ಟೆನ್ಷನ್ ಆಗುತ್ತೆ. ಮಂತ್ಲಿ ಕಂತೆ ದುಡ್ಡು ಕೊಡೋದು ಇದಕ್ಕೇನಾ, ಒಂದ್ ಮಿಸ್ ಆಗೋ ತನಕ ನೀವೇನ್ ಕತೆ ಕಾಯ್ತಿದ್ರಾ? ಅದೆಲ್ಲ ನನಗೆ ಗೊತ್ತಿಲ್ಲ. ಅವನೇನಾದ್ರೂ ಅಜಿತ್ ಕೈ ಸಿಕ್ಕಿ ಸತ್ಯ ಎಲ್ಲ ಬಾಯ್ಬಿಟ್ರೆ ನಾನಂತೂ ನಿಮ್ಮನ್ನ ಯಾರನ್ನೂ ಸುಮ್ನೆ ಬಿಡೋದಿಲ್ಲ. ಇಷ್ಟು ದಿನ ಲಕ್ಷ ದುಡ್ಡು ಕೊಟ್ಟಿದೀನಿ, ಒಬ್ಬ ಪೇಷಂಟ್ ನ ಸರಿಯಾಗಿ ನೋಡ್ಕೊಳಕ್ಕಾಗಿಲ್ಲ ಅಂದ್ರೆ ಯಾಕೆ ಆಸ್ಪತ್ರೆಯಲ್ಲಿ ಇದ್ದೀರಾ? ನೋಡಿ, ಅಷ್ಟು ಬೇಗ ಅವನನ್ನ ಕರ್ಕೊಂಬಂದು ಅವ್ನ್ ಮತ್ತೆ ಕೋಮಕ್ಕೆ ಹೋಗೋ ತರ ನೀವು ನೋಡ್ಕೋಬೇಕು.
ಟೆನ್ಷನ್ ಇಂದ ದೇವಯಾನಿ ಫೋನ್ ಇಡ್ತಾಳೆ. ಅಷ್ಟರಲ್ಲಿ ಅಶ್ವಿನಿ ಬರ್ತಾಳೆ. ಅಶ್ವಿನಿಗೂ ವಿಷಯ ಎಲ್ಲ ಗೊತ್ತಾಗುತ್ತೆ. ರೀ ಮೇಡಮ್, ನನಗೆ ಗೊತ್ತಿರೋರ್ಗೆಲ್ಲರಿಗೂ ಈ ಫೋಟೋನ ಸೆಂಡ್ ಮಾಡ್ಬಿಟ್ಟು ಇವ್ನು ಸಿಕ್ಕಿದ್ರೆ ಆಸ್ಪತ್ರೆಗೆ ತಂದ್ಬಿಡಕ್ ಹೇಳ್ತೀನಿ. ಕೇಳಿಸ್ಕೊಂಡ್ ದೇವಯಾನಿ, ಅವನ್ನ ಆಸ್ಪತ್ರೆಗೆ ತಂದ್ಬಿಡೋದ್ ಬೇಡ, ಅವನ್ನ ಅಲ್ಲೇ ಮುಗ್ಸಕ್ ಹೇಳು, ಮುಗಿಸಿ ಮೋರಿಗೆ ಬಿಸಾಕಕ್ ಹೇಳು ಅಂತ ದೇವಯಾನಿ ಹೇಳ್ತಾಳೆ. ಅಶ್ವಿನಿ, ಪಕ್ಕನ ಮೇಡಮ್ ಅಂತ ಕೇಳ್ತಾಳೆ. ಹೌದು, ಅವ್ನಿದ್ದಷ್ಟು ನಮಗ್ ತೊಂದ್ರೆ ಜಾಸ್ತಿ, ಅವ್ನ ಎಲ್ಲಿ ಸಿಗ್ತಾನ ಅಲ್ಲೇ ಅವನನ್ನ ಉಡಾಯಿಸ್ಬಿಡಕ್ ಹೇಳು ಅಂತ ದೇವಯಾನಿ ಹೇಳ್ತಾಳೆ. ಅಂತೇಳಿ ಫೋಟೋನ ಎಲ್ಲರಿಗೂ ಸೆಂಡ್ ಮಾಡ್ತಾಳೆ. ಆ ಫೋಟೋ ರಾಣಾಗ್ ಹೋಗಿರುತ್ತೆ. ಈ ಕಡೆ ಸತ್ಯಣ್ಣ ಗಾಡಿ ರಿಪೇರಿ ಮಾಡಿಸ್ತಾ ಇರ್ತಾರೆ. ಅಲ್ಲಿಗೆ ಪುರುಷೋತ್ತಮ್ ಓಡ್ಕೊಂಡ್ ಬರ್ತಾನೆ. ಪುರುಷೋತ್ತಮ್ ಭೂಮಿನ ನೋಡ್ಬಿಟ್ಟು, ನಾನು ಅವತ್ತು ಆಸ್ಪತ್ರೆಯಲ್ಲಿ ನೋಡಿದ ಹುಡುಗಿ ಇವಳೇ ಅಲ್ವಾ, ಶ್ರವಣ್ ಮಗಳು ಇವಳೇನಾ? ಅಲ್ಲ, ಇವಳೆ, ಖಂಡಿತವಾಗ್ಲೂ ಶ್ರವಣ್ ಮಗಳು ಇವಳೆ. ಇವಳ ಹತ್ರ ದೇವಯಾನಿ ವಿಷಯನೆಲ್ಲ ಹೇಳ್ಬಿಡ್ಬೇಕು. ಏನಾಗುತ್ತಾ ಆಗ್ಲಿ, ಇವತ್ತು ಆ ದೇವಯಾನಿ ವಿಷಯನೆಲ್ಲ ಈ ಹುಡುಗಿ ಹತ್ರ ಹೇಳ್ಬಿಡ್ತೀನಿ ಅಂತ ಹೇಳಿ ಪುರುಷೋತ್ತಮ್ ಒಂದ್ ಹೆಜ್ಜೆ ಮುಂದಕ್ಕೆ ಇಕ್ತಾರೆ. ಭೂಮಿ ತಿರುಗ್ ನೋಡಿ, ಸತ್ಯಣ್ಣ ಅಲ್ಲಿ ನೋಡಿ, ಸಾಹೇಬ್ರು ಕಾಣೆ ಆಗಿದ್ದಾರೆ ಅಂತ ಹುಡುಕ್ತಾ ಇದಾರಲ್ಲ ಪುರುಷೋತ್ತಮ್, ಅವರೇ ಇವರು. ಭೂಮಿ ಅವ್ರು ಇವ್ರೆ, ಇರೋ ಅಜಿತ್ ಫೋನ್ ಮಾಡ್ತೀನಿ ಅಂತ ಸತ್ಯಣ್ಣ ಫೋನ್ ಎತ್ಕೊಂತಾರೆ. ಅಷ್ಟೊತ್ತಿಗೆ ರಾಣಾ ಕಾರ್ ಬಂದ್ಬಿಟ್ಟು ಪುರುಷೋತ್ತಮ್ ಬೆನ್ನಿಗೆ ಶೂಟ್ ಮಾಡಿ ಭೂಮಿನ ನೋಡ್ಬಿಟ್ಟು ಇಲ್ಲಿಂದ ಫಾಸ್ಟ್ ಆಗಿ ಕಾರಲ್ಲಿ ಹೋಗ್ಬಿಡ್ತಾನೆ. ಭೂಮಿ ಕೂಡ ರಾಣನ್ ಕಣ್ ಮಾತ್ರ ನೋಡಿರ್ತಾಳೆ, ಯಾಕಂದ್ರೆ ರಾಣಾ ಫುಲ್ ಗ್ಲಾಸ್ ಹಾಕೊಂಡಿರ್ತಾನೆ. ಆಗ ಭೂಮಿ ಜೋರಾಗಿ ಕಿರ್ಚ್ಕೊಂಡು ಪುರುಷೋತ್ತಮ ಹತ್ರ ಓಡ್ ಬರ್ತಾಳೆ. ಅಷ್ಟೊತ್ತಿಗೆ ಸತ್ಯಣ್ಣ ಅಜಿತ್ನ ಫೋನ್ ಮಾಡಿ ವಿಷಯ ಹೇಳ್ತಾರೆ. ಅಜಿತ್ ಕೂಡ ಅಲ್ಲಿಗೆ ಬರ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.